ಹೆಸರು ಅರುಣ್ ಅಂತ. ನಾನು ಪ್ರೈವೇಟ್ ಕಂಪ್ನಿಲಿ ಅಕೌಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಯ್, ಇದು ವೇದಾ ಅರುಣ್. ನಮ್ಮದು ಓನ್ ಬಿಸ್ನೆಸ್ ಇದೆ, ಸ್ಟಾರ್ಟಪ್ IT ಕಂಪನಿ ಇದೆ ಬ್ಯಾಂಗ್ಳೂರು ಮಲ್ಲೇಶ್ವರಮಲ್ಲಿ. ನಾನು ಅದು ನೋಡ್ಕೋತಾ ಇದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರಲ್ಲಿ ಮನೆ ಕಟ್ಟೋದು ಎಲ್ಲರದ್ದು ಡ್ರೀಮ್ ಇರುತ್ತೆ. ಸೊ ಹಾಗಾಗಿ ನಮ್ಮದು ಒಂದು ಡ್ರೀಮ್ ಇತ್ತು. ಆಮೇಲೆ ಮನೆ ಹೀಗೆ ಬರಬೇಕು ಅನ್ನೋದು ಒಂದು ಬಿಗ್ ಡ್ರೀಮ್ ಇತ್ತು. ಯಾಕಂದರೆ ಇದು ನಾವು ಯಾರದೇ ಸಪೋರ್ಟ್ ಇಲ್ಲದೆ ನಾನು ನನ್ನ ಹಸ್ಬೆಂಡ್ ಅರ್ನ್ ಮಾಡಿ ಕಟ್ತಾ ಇರೋದ್ರಿಂದ, ಸೊ ನಮ್ಮದೇ ಓನ್ ಇನ್ವೆಸ್ಟ್ಮೆಂಟಲ್ಲಿ ಮಾಡ್ತಾಯಿದ್ದೀವಿ ಅಂತ ಒಂದು ಪ್ರೌಡ್ ಫೀಲ್ ಇತ್ತು. ಆ ಪ್ರೌಡ್ ಫೀಲಲ್ಲಿ ಒಂದು ಒಳ್ಳೆ ಡ್ರೀಮ್ ಹ್ಯಾಪಿ ಹೋಮ್ ಅಂತಾರಲ್ಲ, ಆ ಥರದಂಥ ನಮ್ಮದೇ ಒಂದು ಇಮ್ಯಾಜಿನೇಷನ್ ಇತ್ತು. ಆ ಇಮ್ಯಾಜಿನೇಷನ್ಗೆ ಸಾಥ್ ಕೊಟ್ಟು ನಾವು ಹೇಗೆ ಅಂದ್ಕೊಂಡಿದ್ವಿ ಆ ಥರ ನಮಗೆ ಚರೀಶ್ ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ನಾವು ಸೈಟು ತೊಗೊಂಡ್ಮೇಲೆ ತುಂಬ ಕನ್ಸ್ಟ್ರಕ್ಷನ್ ಕಂಪ್ನೀಸ್ನ ಅಪ್ರೋಚ್ ಮಾಡಿದ್ವಿ. ಯಾಕಂದರೆ ನಮ್ಗೆ ಆಲ್ರೆಡಿ ಮೈಂಡಲ್ಲಿ ಸೆಟ್ ಇದ್ದಿದ್ದರಿಂದ ಹೀಗೆ ಬರಬೇಕಂತ. ಅವ್ರ ಅಪ್ರೋಚು ನಮಗೆ ಸ್ಯಾಟಿಸ್ಫೈಡ್ ಆಗಬೇಕಿತ್ತು, ಬಟ್ ಎಲ್ಲೂ ಅಷ್ಟೊಂದು ಆಗಿರಲಿಲ್ಲ. ಬಟ್ ಫೈನಲಿ ಒಂದು 2-3 ಶಾರ್ಟ್ ಲಿಸ್ಟ್ ಮಾಡಿದ್ದಾಗ ಹೀಗೆ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ, ಮುಂಚೆ ಇದು ಸರ್ಮೌಂಟ್ ಅಂತ ಇತ್ತು, ಆಮೇಲೆ ಈಗ ಇದು ಚರೀಶು. ಸೊ ಇವ್ರನ್ನ ಫೈನಲೈಸ್ ಮಾಡಿ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಹೋದಾಗ ಅವ್ರದ್ದು ಎಕ್ಸಿಕ್ಯೂಟಿವ್ಸ್ ಅಪ್ರೋಚು ಇದು ನಮಗೆ ಇಷ್ಟ ಆಗಿ, ಸೊ ನೆಕ್ಸ್ಟ್ 1-2 ಮೀಟಿಂಗ್ ಆದಮೇಲೆ ಅವ್ರದ್ದು ವಿಡಿಯೋಸ್, ಅವ್ರದ್ದು ಕನ್ಸ್ಟ್ರಕ್ಷನ್ಸ್, ಬೇರೆ ಪ್ರಾಜೆಕ್ಟ್ಸ್ ಎಲ್ಲನೂ ನಾವು ವಿಡಿಯೋಲ್ಲಿ ನೋಡಿ, ಸೊ ವಿ ಫೈನಲೈಸ್ಡ್ ಚರೀಶ್. ಆ್ಯಕ್ಚುಲಿ ಮನೆ ಕಟ್ಟಬೇಕು ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಮೈಂಡಲ್ಲಿ ಬಂದಿದ್ದು ನನಗೆ ಒಂದು ಡ್ರೀಮ್ ಅಂತ ಇತ್ತು, ನನಗಾಗಲಿ ನನ್ನ ಹೆಂಡ್ತಿಗಾಗಲಿ. ಆ ಡ್ರೀಮ್ನ ಫುಲ್ಫಿಲ್ ಮಾಡಬೇಕು ಅಂದಾಗ 30-40 ಅದು ಈಗಿನ ಬಜೆಟಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು. ಅಷ್ಟು ನಾವು ಅಂದ್ಕೊಂಡಿದ್ದೆಲ್ಲ ಬರಬೇಕು ಅಂದಾಗ ಸೊ 20-30 ಸೈಟೇ ನೋಡಿದ್ವಿ. ಕೊನೆಗೆ 20-30 ಸೈಟಲ್ಲಿ ನಾವು ಇವ್ರು ಮೀಟ್ ಮಾಡಿದ್ಮೇಲೆ ನಮ್ಗೆ ಇದೇ ಥರ ಬರಬೇಕು, ಇದೇ ಥರ ಆಗಬೇಕು, ನಮ್ಮ ಮೈಂಡಲ್ಲಿ ಏನಿದೆ ಅದೇ ಥರ ಬರಬೇಕು ಅಂದಾಗ ಇದನ್ನೆಲ್ಲ ಫುಲ್ಫಿಲ್ ಮಾಡ್ತಾರ ಒಂದು ಕಾನ್ಫಿಡೆಂಟ್ ಇತ್ತು. ಬಟ್ ಮಾಡಿದ್ರೆ ಸಮೇತ ಓಕೆ, ಇದು ಕನ್ಸ್ಟ್ರಕ್ಷನ್ ನಾವು ಇದು ಫೈನಲೈಸ್ ಮಾಡಿದ್ಮೇಲೆ ಹೆಂಗೆ ಇರುತ್ತೆ, ಹೆಂಗೆ ನಡೆಯುತ್ತೆ, ಯಾಕಂದರೆ ನಾವಿಬ್ಬರು ವರ್ಕಿಂಗ್ ಇರೋದ್ರಿಂದ ನಾವು ಟೈಮ್ ಕೊಡೋಕ್ಕಾಗ್ತಾ ಇದ್ದಿಲ್ಲ. ಸೊ ಮತ್ತು ಬೇರೆ ನಮ್ಮದು ಸೀನಿಯರ್ ಪೇರೆಂಟ್ಸ್ ಆಗಲಿ ಯಾರಾಗಲಿ ನೋಡ್ಕೊಳ್ಳೋರು ಯಾರೂ ಇಲ್ಲಿ ಇರಲಿಲ್ಲ. ಸೊ ಬಟ್ ಇವ್ರದ್ದು ಇವ್ರದ್ದೇ ಒಂದು ಗ್ರೂಪ್ ಇತ್ತು, ನಮಗೆ ಒಂದು ಇಂಜಿನಿಯರ್ನ ಅಲಾಟ್ ಮಾಡಿ, ಸೊ ಡೇ ಬೈ ಡೇ ನಮಗೆ ಇದೆಲ್ಲ ಗೊತ್ತಾಗ್ತಾ ಇತ್ತು. ಸೊ ಟೀಮ್ ಮಾತ್ರ ತುಂಬ ಸಪೋರ್ಟಿವ್ ಆಗಿದ್ದರು. ಮತ್ತು ಇಡೀ ಮನೆಯಲ್ಲಿ ಲೇಡೀಸ್ ಅಂದರೆ ಯೂಶ್ವಲಿ ಕಿಚನ್ ಇಷ್ಟ ಆಗುತ್ತೆ, ಬಟ್ ನನಗೂ ಇಲ್ಲಿ ಇಷ್ಟ ಆಯಿತು. ಪ್ರೀವಿಯಸ್ ಮನೆಯಲ್ಲಿ ನಾನು ಕಿಚನ್ಗೆ ಹೋಗ್ತಾ ಇರಲಿಲ್ಲ ಅಡುಗೆ ಮಾಡೋಕ್ಕೆ. ಆಲ್ಮೋಸ್ಟ್ ಅಮ್ಮ ಮಾಡಿಕೊಡ್ತಾಯಿದ್ರು, ಇಲ್ಲ ಬುಕ್ ಮಾಡ್ತಿದ್ವಿ. ಬಟ್ ಈ ಮನೆಗೆ ಬಂದಮೇಲೆ ರಾಕೇಶ್ ಅವರು ಆ ಕಿಚನ್ನ ಇಂಟೀರಿಯರ್ ಮಾಡಿರೋದ್ರಿಂದನೇ ನನಗೆ ಕಿಚನ್ಗೆ ಹೋಗಿ ತುಂಬ ಇಷ್ಟ ಆಗುತ್ತೆ. ಮತ್ತು ನೀವು ನೋಡಿರ್ಬೋದು ಆ ಬ್ರೇಕ್ಫಾಸ್ಟ್ ಕೌಂಟ್ರ್ ಇದೆಯಲ್ಲ, ಅಲ್ಲಿ ಇವರಿಬ್ರು ಕೂರಿಸಿ ತಿಂಡಿ ಮಾಡಿಕೊಡ್ಬೇಕು ಅನ್ನೋದಕ್ಕಾದರೂ ನಾನು ವೆರೈಟಿ ತಿಂಡೀಸ್ ಮಾಡಿ ಇದು ಮಾಡ್ತೀನಿ. ಸೊ ನನ್ನ ಫೇವ್ರೆಟ್ ಪ್ಲೇಸ್ ಬಂದು ಕಿಚನ್ನು. ಅದು ಬಿಟ್ಟರೆ ಹೋಮ್ ಥಿಯೇಟ್ರ್ ನನಗೆ ತುಂಬ ಇಷ್ಟ ಆಗುತ್ತೆ, ಮತ್ತು ರಿಲ್ಯಾಕ್ಸಿಂಗ್ ಪ್ಲೇಸಸ್ ಕೂಡ ಅದು 2. ನನಗೆ ಮೇನ್ಲಿ ಮನೇಲಿ ಇಷ್ಟ ಆಗಿದ್ದ ಪ್ಲೇಸ್ ಅಂದರೆ ನನ್ನ ಬೆಡ್ರೂಮು. ನಾನು ಹಳೆ ಮನೇಲಿ ಯಾವತ್ತೂ ಬೆಡ್ರೂಮಲ್ಲಿ ಇರ್ತಾನೆ ಇರಲಿಲ್ಲ. ನನಗೆ ಇವಾಗ ಬೆಡ್ರೂಮಿಂದ ಆಚೆ ಬರೋಕ್ಕೆ ಬೇಜಾರಾಗುತ್ತೆ. ಅಲ್ಲಿ ನನ್ನ ಇಂಟೀರಿಯರ್ ಹೆಂಗೆ ಬೇಕಿತ್ತೋ ಆ ಚೆರಿಶ್ ಇಂಟೀರಿಯರ್ ಸ್ಟುಡಿಯೋದವರು ಹಾಗೆ ಮಾಡಿಕೊಟ್ಟಿದ್ದಾರೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಬಂದಿದೆ ನನ್ನ ಬೆಡ್ರೂಮ್. ಆ ವಿಂಗ್ಸಿಂದ ನಂಗೆ ಒಂಥರ ಖುಷಿ ಆಗುತ್ತೆ ವಿಂಗ್ಸನ್ನು ನೋಡ್ತಾ ಇದ್ದರೆ. ಆ ರೂಮ್ ಒಂಥರ ನನಗೆ ಡ್ರೀಮ್ ಬೆಡ್ರೂಮ್ ಇದ್ದಂಗೆ. ಐ ಜಸ್ಟ್ ಲೈಕ್ ದಟ್. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋ ಅಗ್ರಿಮೆಂಟ್ ಸ್ಟೇಜಲ್ಲಿ ಸಮೇತ ಇವರಲ್ಲಿ ಒಂದು ಇಷ್ಟ ಆಗಿದೆ ಏನಂದರೆ ಪೇಮೆಂಟ್ ಮೆಥಡು. ಕೆಲವರೆಲ್ಲ ಏನಾಗುತ್ತೆ ಅಂದರೆ ಬಲ್ಕಲ್ಲಿ ಅಮೌಂಟ್ ಇಸ್ಕೊತಾರೆ. ಸೊ ನಮಗೂ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತೈತೆ. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಗ್ರಿಮೆಂಟ್ ಆಗ್ಬೇಕಾದ್ರೆ ಅಗ್ರಿಮೆಂಟಲ್ಲಿ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಅಂತ. ಬಟ್ ನಮಗೊಂದು ಐಡಿಯಾ ಬರುತ್ತೆ, ನೆಕ್ಸ್ಟ್ ಈ ಪೇಮೆಂಟ್ ಬರ್ತಾಯಿದೆ, ಈ ಕೆಲಸ ಕಂಪ್ಲೀಟ್ ಆಗುತ್ತೆ. ಈ ಸ್ಟೇಜಿಗೆ ಹೋದಾಗ ಸಪೋಸ್ ಈಗ ಸ್ಲ್ಯಾಬ್ ಆಯಿತು, ಫಸ್ಟ್ ಸ್ಲ್ಯಾಬು, ಸೆಕೆಂಡ್ ಸ್ಲ್ಯಾಬು, ಸಪೋಸ್ ಏನೋ ಒಂದು ಐಟಮ್ ಬರ್ತಾಯಿದೆ ಇದು ಬೇಕು ಅಂದಾಗ ಕರೆಕ್ಟಾಗಿ ಆ ಟೈಮಿಗೆ ಅಷ್ಟೇ ಅಮೌಂಟ್ ಕೇಳ್ತಾರೆ. ನಮಗೊಂದು ಐಡಿಯಾ ಬರುತ್ತೆ. ಆ ಪೇಮೆಂಟ್ ಸ್ಟೇಜ್ ವೈಸ್ ನನಗೆ ಇಷ್ಟ ಆಯಿತು. ಬಟ್ ನಮಗೂ ಟೈಮ್ ಕೊಡ್ತಾರೆ, ನೋ ಪ್ರಾಬ್ಲಮ್ ಫಾರ್ ಪೇಮೆಂಟ್ ಸ್ಟೇಜ್ಗೆ ಅಷ್ಟೇ. ನನಗೆ ಈ ಚೆರಿಶಲ್ಲಿ ಮೇಯ್ನ್ ಇಷ್ಟ ಆಗಿದ್ದು ಟೀಮ್ ಸಪೋರ್ಟು. ಯಾಕಂದರೆ ನಾವೇನೇ ಕನ್ಸ್ಟ್ರಕ್ಷನ್ ಅಂತಲ್ಲ, ಏನೇ ಕೆಲಸ ಮಾಡಲಿ ಟೀಮ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ಒಂದು ಇಂಟೀರಿಯರ್ ಆಗಲಿ, ಕನ್ಸ್ಟ್ರಕ್ಷನ್ ಆಗಲಿ, ಇವಾಗ ನಮಗೊಂದು ಸ್ಟೆಪ್ಸ್ ಸರಿ ಇಲ್ಲ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ, ಮುಖ ಇದು ಮಾಡೋದು ಆಗಲ್ಲ ಅಂತ ಇದು ಮಾಡ್ತಾರೆ. ಬಟ್ ಇವ್ರು ಸ್ಮಾಲ್ ಥಿಂಗ್ಸನ್ನು ಒಂದು ಡ್ರಾಯಿಂಗಲ್ಲಿ ಕೂಡ ನಮ್ಗೆ ಇದು ಇಷ್ಟ ಆಗಿಲ್ಲ ಅಂದರೆ ಅದನ್ನು ಎರೈಸ್ ಮಾಡಿ ಮತ್ತೆ 2-3 ಡ್ರಾಯಿಂಗ್ ಕಳಿಸಿ ಫೈನಲಿ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಮೀನ್ಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಏನಿರುತ್ತೆ ಅದನ್ನು ತೊಗೊಂಡು ಮಾಡ್ತಾರೆ. ಸೊ ಹಾಗಾಗಿ ನನಗೆ ಕನ್ಸ್ಟ್ರಕ್ಷನ್ ಟೀಮು ಎಸ್ಪೆಷಲಿ ಇಂಟೀರಿಯರ್ ಟೀಮ್ ನನಗೆ ತುಂಬ ಇಷ್ಟ ಆಯಿತು. ಮನೆ ಕಟ್ಟೋಕ್ಕಿಂತ ಸ್ಟಾರ್ಟ್ ಆದಮೇಲೆ ನನಗೊಂದು ಚಿಕ್ಕನೂರಿಂದ ಒಂದೇ ಒಂದು ಡ್ರೀಮು. ಒಂದು ಅನ್ನೋದಕ್ಕಿಂತ 2 ಅಂತ ಹೇಳ್ಬೋದು. ಒಂದು ಹೋಮ್ ಥಿಯೇಟ್ರ್ ಬೇಕಿತ್ತು ನನಗೆ. ಅದು ಹೋಮ್ ಥಿಯೇಟ್ರನ್ನ ನಾನು ಕಾನ್ಸೆಪ್ಟ್ ಕೊಟ್ಟಾಗ ರಾಕೇಶ್ ಅದನ್ನು ಚೆನ್ನಾಗಿ ಡಿಸೈನ್ ಮಾಡಿಕೊಟ್ರು. ಆ್ಯಕ್ಚುಲಿ ಆ ಡಿಸೈನ್ ಮಾಡಿಕೊಟ್ಟಿದ್ದ ತಕ್ಕನಾಗಿ ನಾವು ಅದಕ್ಕೆ ಏನೇನು ಬೇಕೋ ಅದೇ ಥರ ಮಾಡಿಕೊಂಡು ಅದೇ ಥರ ಲೆದರ್ ಸೀಟಿಂಗ್ಸ್ ಆಗಿರ್ಬೋದು ಎಲ್ಲ ಮಾಡಿ ಔಟ್ಪುಟ್ ಚೆನ್ನಾಗೇ ಬಂತು. ಅದಾದಮೇಲೆ ನೆಕ್ಸ್ಟು ನಾವು ಜಸ್ಟು
ರೂಫ್ ಟಾಪಲ್ಲಿ ಖಾಲಿ ಬಿಡಬಾರ್ದು, ಏನಾದರೂ ಒಂದು ರೂಫ್ ಟಾಪ್ ಹಾಕಬೇಕು ಅಂತ ರಾಕೇಶ್ಗೆ ಒಂದು ಐಡಿಯಾ ಕೊಡಿ ಅಂತ ಹೇಳಿದ್ವಿ ಅಷ್ಟೇ. ಬಟ್ ಡಿಸೈನ್ ಮಾತ್ರ ಚೆನ್ನಾಗಿ ಮಾಡಿಕೊಟ್ರು ರಾಕೇಶು. ಬಟ್ ಅದನ್ನು ನಾವು ಒಪ್ಪಿರಲಿಲ್ಲ. ಬಟ್ ರಾಕೇಶ್ ಇಸ್ ಫೈನಲೈಸ್, ಇಟ್ ಇಸ್ ಗುಡ್ ಫಾರ್ ಔಟ್ಲುಕ್ ಚೆನ್ನಾಗಿ ಬರುತ್ತೆ ಅದೆಲ್ಲ ಇದಾದಮೇಲೆ ಅಂತ ಹೇಳಿದ್ರು. ಬಟ್ ಆದಮೇಲೆ ಸಮೇತ ಚೆನ್ನಾಗಿ ಔಟ್ಲುಕ್ ಬಂತು. ಲೈಕ್ ಒಂದು ಪಬ್ ಥರ ಫೀಲ್ ಆಗಬೇಕು ಅಂತೇಳಿ ಅದಕ್ಕೆಲ್ಲ ಪೇಂಟಿಂಗ್ ಎಲ್ಲ ಮಾಡಿಸಿ ಫೈನಲ್ ಔಟ್ಪುಟ್ ಇಟ್ಸ್ ಗುಡ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇವ್ರಲ್ಲಿ ಇನ್ನೊಂದು ಇಷ್ಟ ಆಗಿದ್ದು ಕಾನ್ಸೆಪ್ಟ್ ಏನಂದರೆ, ಕನ್ಸ್ಟ್ರಕ್ಷನ್ ಮುಗಿದ ಮೇಲೂ ಪೋಸ್ಟ್ ಆ್ಯಂಡ್ ಸರ್ವೀಸಸ್ ಎಕ್ಸಾಂಪಲ್ ಸ್ಟಿಲ್ ಅವರೆಲ್ಲರೂ ನಮ್ಮ ಟಚಲ್ಲಿದ್ದಾರೆ. ಏನೇ ಸ್ಮಾಲ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಏನಾದರೂ ಕರೆಕ್ಷನ್ಸ್ ಇದ್ದರೆ, ಏನಾದರೂ ಹೇಳಿದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಟೀಮು ಕೂಡ ಈವನ್ ಸ್ಟಿಲ್ ಆ ಗ್ರೂಪ್ ಇನ್ನೂ ಡಿಲೀಟ್ ಆಗಿಲ್ಲ. ನೀವು ನಂಬಲ್ಲ, ಸ್ಟಿಲ್ ನಾನು ಹೇಳ್ದಂಗೆ ಇನ್ನೂ ಆ ಗ್ರೂಪ್ ಕೂಡ ಡಿಲೀಟ್ ಆಗಿಲ್ಲ. ಈಗಲೂ ನಾವು ಪರ್ಸ್ನಲಿ ಯಾರಿಗೂ ಮೆಸೇಜ್ ಹಾಕಲ್ಲ. ಏನಾದರೂ ನಮಗೆ ಎಮರ್ಜೆನ್ಸಿ, ಏನಾದರೂ ಚೇಂಜಸ್ ಇದೆ, ಏನಾದರೂ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳಿದ್ರೆ ಇವನ್ ನಾವು ಆ ಗ್ರೂಪಲ್ಲೇ ಮೆಸೇಜ್ ಮಾಡ್ತೀವಿ. ಅವರು ಅಷ್ಟೇ, ಎಲ್ಲರೂ ಸ್ಟಿಲ್ ಆ ಗ್ರೂಪಲ್ಲೇ ನಮಗೆ ರಿಪ್ಲೈ ಬರುತ್ತೆ. ಸೊ ನನಗೆ ಸ್ಟಿಲ್ ಆ ರಿಲೇಷನ್ಶಿಪ್ಪು ನನಗೆ ತುಂಬ ಇಷ್ಟ ಆಗುತ್ತೆ. ನಾವು ಕನ್ಸ್ಟ್ರಕ್ಷನ್ ಎಲ್ಲ ಫೈನಲೈಸ್ ಮಾಡಿ, ಡ್ರಾಯಿಂಗ್ ಎಲ್ಲ ಫೈನಲೈಸ್ ಮಾಡಿದ್ಮೇಲೆ ಅಷ್ಟಾಗಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಇವ್ರಿಗೆ ಗೊತ್ತಾಗ್ತಿತ್ತು ಹೆಂಗೆ ಬರುತ್ತೆ ಬಿಲ್ಡಿಂಗ್ ಅಂತ. ಆಮೇಲೆ ಇವರು ಅದು VR ವಿಡಿಯೋಸು ಮತ್ತು ನಮಗೆ 3D ವಿಡಿಯೋ ಮಾಡಿಕೊಟ್ರು. ಸೊ ಈ ಥರ ಕಾನ್ಸೆಪ್ಟ್ ಹಿಂಗೆ ಬರುತ್ತೆ ಅಂತ ನನಗೆ ಅವಾಗಲೇ ಒಂದು ಐಡಿಯಾ ಬಂದಿದೆ. ಆಮೇಲೆ ಇವರಲ್ಲಿ ಇನ್ನೊಂದು ಇಷ್ಟ ಆಗಿದೆ ಏನಂದರೆ ಮೆಟೀರಿಯಲ್ ಸೆಲೆಕ್ಷನ್ ಯಾವ ಥರ ಇದೆ ಅಂದರೆ, ಬೇರೆಯವ್ರ ಥರ ಅಲ್ಲೇ ಹೋಗ್ಬೇಕು, ನಾವೆಳಿತಕ್ಕೆ ಬರಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇವ್ರ ಹತ್ರ ಇಲ್ಲ. ಅವರು ತೋರಿಸೋ ಹತ್ರ ಹೋದರೂ ತೊಗೊಬೋದು, ಇಲ್ಲ ಅವ್ರು ಬಜೆಟ್ ಏನು ಫಿಕ್ಸ್ ಮಾಡಿರ್ತಾರೆ ಆ ಬಜೆಟಲ್ಲಿ ನೀವು ಬೇಕಾದ್ರೆ ನಾವೆಲ್ಲಿ ಕರ್ಕೊಂಡು ಹೋಗ್ತೀವೋ ಅಲ್ಲೇ ಬಂದು ಫೈನಲ್ ಮಾಡಿ ಅಲ್ಲಿಂದನೇ ಮೆಟೀರಿಯಲ್ಲು ತರಿಸ್ಕೊತಾರೆ. ಎಲ್ಲೇ ಹೋದ್ರೂ ಸಜೆಷನ್ಸ್ ಚೆನ್ನಾಗಿರುತ್ತೆ. ಬಟ್ ಇದು ಶೂಟ್ ಆಗುತ್ತೆ, ಇದಾಗಿರಲಿ ಕನ್ಸ್ಟ್ರಕ್ಷನ್ ಪೀಪಲ್ಸ್ ಆಗಿರ್ಬೋದು, ಇಲ್ಲ ಇಂಟೀರಿಯರ್ ಪೀಪಲ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಪೇಷನ್ಸಿಂದ ಇದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆ ಇದ್ದು 1 ಅಲ್ಲ 3 ಅಂಗಡಿ ತಿರುಗಾಡಿಸಿ ನಮ್ದು ಯಾವ್ದು ಮೆಟೀರಿಯಲ್ ಮ್ಯಾಚ್ ಆಗಿದೆ, ಅಕಸ್ಮಾತ್ ನಮಗೆ ಮ್ಯಾಚ್ ಆಗ್ತಿಲ್ಲ, ಬಿಡಿ ಇದಾಗುತ್ತೆ ಸಿಗ್ತಾ ಇಲ್ಲ ಅಂದ್ರೂ ಬಟ್ ಅವ್ರು ಬಿಡೋಕ್ಕೆ ರೆಡಿ ಇರ್ತಿಲ್ಲ, ಇದು ಮ್ಯಾಚ್ ಆಗ್ತಿಲ್ಲ, ಇದು ಬೇಕೇ ಬೇಕು ಅಂತ ಎಷ್ಟೇ ಅಂಗಡಿ ಆದರೂ ಹುಡುಕಾಡಿ ಇದನ್ನು ಮಾಡ್ತೀವಿ. ಅದೊಂದು ಚೆನ್ನಾಗಿ ಕಾನ್ಸೆಪ್ಟ್ ಇಷ್ಟ ಆಯ್ತು ಇವ್ರ ಹತ್ರ. ಥ್ಯಾಂಕ್ ಯು ಚೆರಿಷ್ ಹ್ಯಾಪಿ ಹೋಮ್ ಆ್ಯಂಡ್ ಚೆರಿಷ್ ಇಂಟೀರಿಯರ್ಸ್ಗೆ. ಯಾಕಂದರೆ ಯಾವುದೇ ನಾವು ಎಷ್ಟೇ ಬಿಗ್ ಡ್ರೀಮ್ ಎಷ್ಟೇ ಇದ್ದರೂ ಅದಕ್ಕೆ ಸಪೋರ್ಟಿವ್ ಆಗಿರೋ ಟೀಮ್ ಸಿಕ್ಕಿಲ್ಲ ಅಂದರೆ ಆ ಡ್ರೀಮು ಫುಲ್ಫಿಲ್ ಆಗಲ್ಲ. ಇನ್ನು ಮನೆಯೇ ಇರ್ಬೋದು, ಒಂದು ಪ್ರಾಜೆಕ್ಟೇ ಆಗ್ಬೋದು. ನಮ್ಮದು ಡ್ರೀಮ್ ಏನಿತ್ತು ಅದನ್ನು ಇವರು ಔಟ್ಲುಕ್ ಅಷ್ಟು ಚೆನ್ನಾಗಿ ತಂದುಕೊಟ್ಟಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಎಲ್ಲರೂ ಹ್ಯಾಪಿನೇ, ಬಟ್ ಪರ್ಸ್ನಲಿ ನನಗೆ ತುಂಬ ಖುಷಿ ಇದೆ. ಎಲ್ಲರೂ ಬಂದು ಮನೆ ಇಷ್ಟು ಚೆನ್ನಾಗಿದೆ. ಈವನ್ ಹೇಳಬೇಕಂದ್ರೆ ಒಂದು ಪಾಯಿಂಟು, ಪಾಶ್ ಏರಿಯಲ್ಲಿ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ 30-40ಯಲ್ಲೇ ತುಂಬ ಮನೆಗಳು ಕಟ್ಟಿದ್ದಾರೆ. ಬಟ್ ಈಗ ನಮ್ಮ ಮನೆಗೆ ಬಂದಿರೋ ಅಷ್ಟು ಲುಕ್ಕು, ಇಂಟೀರಿಯರು ಯಾರ ಮನೆಯಲ್ಲೂ ಬಂದಿಲ್ಲ. ಎಲ್ಲರೂ ನಮಗೆ ಅದನ್ನು ಕಾಂಪ್ಲಿಮೆಂಟ್ ಕೊಡ್ತಾರೆ. ಸೊ ಹಾಗಾಗಿ ನಾನು ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಚೆರಿಷ್ ಹೋಮ್ ಆ್ಯಂಡ್ ಚೆರಿಷ್ ಇಂಟೀರಿಯರ್ ಸ್ಟುಡಿಯೋ.